ಇಷ್ಟಕ್ಕೆಲ್ಲ ಕಾರಣ ನಾನಲ್ಲಮ್ಮ, ನನ್ನ ಮಗ. ನಮ್ಮ ಯಜಮಾನ್ರು ನನ್ನಿಂದ ದೂರ ಆದಾಗ ಆಕಾಶನೇ ಕಳ್ಚಿ ಬಿದ್ದಂಗ ಆಗೋಗಿತ್ತು ನನ್ನ ಪರಿಸ್ಥಿತಿ. ಅವ್ರನ್ನ ಮರೆತು ಈ ಚಿಕ್ಕ ಮಕ್ಕಳನ್ನ ಸಾಕೋದು ಹೆಂಗೆ ಅಂತ ಕಂಗಾಲಾಗೋಗಿದ್ದೆ. ಕಣ್ಣು ಕಟ್ಟಿ ಕಾಡಿಗೆ ಬಿಡ್ತಾರಲ್ಲ, ಹಾಗಾಗಿತ್ತು ನನ್ನ ಪರಿಸ್ಥಿತಿ. ನನ್ನ ಕಣ್ಣಲ್ಲಿ ನೀರು ಬಂದಾಗೆಲ್ಲ ನನ್ನ ಮಗ, ಅಳ್ಬೇಡಮ್ಮ, ನಾನಿದ್ದೀನಿ, ನಾನು ದೊಡ್ಡವನಾಗಿ ದುಡಿದು ನಿಮ್ಮನ್ನೆಲ್ಲ ಸಾಕ್ತೀನಿ ಅಂತಿದ್ದ. ಅವನಾಗು ಅವನ್ ಕೊಡೋ ಧೈರ್ಯನೇ ಜೀವನದಲ್ಲಿ ಬದುಕಬೇಕು ಅನ್ನಿಸ್ತಿತ್ತು. ನನ್ನ ಮಕ್ಕಳಿಗೋಸ್ಕರನೇ ನಾನು ಬದುಕಿದ್ದೀನಮ್ಮ. ನನ್ನ ಕಷ್ಟ ಅಲ್ಲ, ನನ್ನ ಮಗ ಈ ಮನೆ ಜವಾಬ್ದಾರಿ ತಗೊಳ್ಳೋವರೆಗೂ ಮಾತ್ರ ಇತ್ತು.